ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಹುಟ್ಟುಹಬ್ಬ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆ ಹಿಪ್ಪರಗಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಜರುಗಿಸಲಾಗಿದೆ. ಹಿಪ್ಪರಗಿಯ ಕೃಷ್ಣಾ ನದಿ ತಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಕುಂಭಮೇಳ ಮಾದರಿಯಲ್ಲಿ ಪುಣ್ಯಸ್ನಾನ, ಮಹಾ ಆರತಿ ಪೂಜೆ, ನಾಗಸಾಧುಗಳ ನೇತೃತ್ವದಲ್ಲಿ ಪುಣ್ಯಸ್ನಾನ, ಮಹಾ ಆರತಿ ಪೂಜೆ, ನಾಗಸಾಧುಗಳ ಮೆರವಣಿಗೆ ಜೊತೆಗೆ ಮಹಿಳೆಯರಿಂದ ಕುಂಭಮೇಳ ನಡೆಸಲಾಗ್ತಾ ಇದೆ. ನಿರಾಣಿ ಸಮೂಹ ಸಂಸ್ಥೆಗಳ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಸಂಗಮೇಶ್ವರ ಮಠದ ಮುಂದೆ ಸಿಬ್ಬಂದಿಯಿಂದ ಸಕಲ ಸಿದ್ಧತೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಹಾಗೂ ಗಣ್ಯರು ಭಾಗಿಯಾಗಿದ್ದಾರೆ. ನಿರಾಣಿ ಸಮೂಹ ಸಂಸ್ಥೆಯಿಂದ ಕೃಷ್ಣಾ ನದಿಗೆ ಬಾಗಿನ ಅರ್ಪಣೆ ಮಾಡಲಾಗ್ತಾ ಇದೆ. ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಹುಟ್ಟುಹಬ್ಬ ಇರ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಹಿಪ್ಪರಗಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಕುಂಭಮೇಳ ಮಾದರಿಯಲ್ಲಿ ಪುಣ್ಯಸ್ನಾನ ಹಾಗೆ ಮಹಾ ಆರತಿ ಪೂಜೆ, ನಾಗಸಾಧುಗಳ ನೇತೃತ್ವದಲ್ಲಿ ಅದ್ಭುತವಾಗಿ ನಡೀತಾ ಇದೆ. ಪುಣ್ಯಸ್ನಾನ, ಮಹಾ ಆರತಿ ಪೂಜೆಯನ್ನು ಮಾಡಿ ಅದಾದ ನಂತರ ಮೆರವಣಿಗೆಯ ಜೊತೆಗೆ ಮಹಿಳೆಯರಿಂದ ಕುಂಭಮೇಳ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು. ನಿರಾಣಿ ಸಮೂಹ ಸಂಸ್ಥೆಗಳ ನೇತೃತ್ವದಲ್ಲಿ ಅದರ ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಸಂಗಮೇಶ್ವರ ಮಠದ ಮುಂದೆ ದೃಶ್ಯಾವಳಿಗಳಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಆ ಮಠದ ಮುಂದೆ ಇರುವಂತಹ ಒಂದು ಜಾಗದಲ್ಲಿ ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಿಬ್ಬಂದಿಯಿಂದ ಸಕಲ ಸಿದ್ಧತೆ ಕೂಡ ಈಗ ಆಲ್ರೆಡಿ ಮಾಡಿಕೊಳ್ಳಲಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಹಾಗೆ ಗಣ್ಯರು ಕೂಡ ಭಾಗಿಯಾಗುವಂತಹ ಸಾಧ್ಯತೆಗಳಿದೆ. ಧನ್ಯವಾದಗಳು. ಕೃಷ್ಣ ಜನ್ಮಾಷ್ಟಮಿ, ಅದರ ಜೊತೆಗೆ ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿಯವರ ಹುಟ್ಟುಹಬ್ಬ, ಈ ಎರಡರ ಹಿನ್ನೆಲೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕುಂಭಮೇಳ ಮಾದರಿಯಲ್ಲಿ ನಾಗಸಾಧುಗಳ ನೇತೃತ್ವದಲ್ಲಿ ಪುಣ್ಯ ಸ್ನಾನ, ಅದರ ಜೊತೆಗೆ ಕೃಷ್ಣಾ ನದಿಗೆ ಮಹಾ ಆರತಿ ಪೂಜೆ ಕೂಡ ನಡೆಸಲಾಗುತ್ತೆ.